ಸರ್ ಇವತ್ತು ಪ್ರತಿಭಟನೆ ಆಗ್ತಾ ಇದೆ, ಇಡೀ ಸಮುದಾಯ ಒಂದಾಗಿ ಖಂಡಿಸ್ತಾ ಇದೆ. ಜಾಯಿಂಟ್ ಕಮಿಟಿ ಚಿಕ್ಕಮಗಳೂರು ಇದರ ವತಿಯಿಂದ ಎಲ್ಲ ಮುಸಲ್ಮಾನ ಬಾಂಧವರಿಂದು ಕಾಶ್ಮೀರದ ನಡೆದಂತಹ ಉಗ್ರ ಕೃತ್ಯದ ವಿರುದ್ಧ ಖಂಡನೆ ಮಾಡ್ತಾ ಇದೆ. ಖಂಡನೆ ಸಭೆಯಾಗಿದೆ, ಬೃಹತ್ ಖಂಡನೆ ಸಭೆಯಾಗಿದೆ. ಯಾವುದೇ ಒಂದು ಧರ್ಮವು ಉಗ್ರ ಕೃತ್ಯವನ್ನು ಭಯೋತ್ಪಾದನೆಯನ್ನು ಬೆಂಬಲಿಸುವುದಿಲ್ಲ. ದಯವೇ ಧರ್ಮದ ಮೂಲವೀಯ ಅದಾಗಿದೆ. ಈ ಒಂದು ಭಾತೃತ್ವದಲ್ಲಿ ಎಲ್ಲ ಜನಾಂಗದವರೊಂದಿಗೆ ಒಟ್ಟಾಗಿ ಇಂದು ಆ ಉಗ್ರ ಕೃತ್ಯಗಳು ಕೇವಲ ಆ ಒಂದು ಮನುಷ್ಯ ಜಾತಿಗೆ ಒಂದು ಕಳಂಕ ತಂದಂತಹ ಮನುಷ್ಯರಾಗಿದ್ದಾರೆ. ಅವರು ಯಾವುದೇ ಧರ್ಮೀಯರು ಅಂತ ಹೇಳಲು ಸಾಧ್ಯ ಇಲ್ಲ. ಕಾರಣ ಯಾವುದೇ ಧರ್ಮವೂ ಕೂಡ ಭಯೋತ್ಪಾದನೆಯನ್ನು ಹೇಳಿಕೊಡೋದಲ್ಲಿ ಯಾರು ಒಪ್ಪುವುದೂ ಇಲ್ಲ. ಆದ್ದರಿಂದ ಇಂದು ನನ್ನ ಎಲ್ಲ ಮೀಡಿಯಾ ಬಾಂಧವರು ಹೇಳ್ತಾ ಇರೋದು, ಇಂದು ಅಲ್ಲಿ ಮುಸಲ್ಮಾನರ ಭಯೋತ್ಪಾದರು, ಹಿಂದೂಗಳೇ ಭಯೋತ್ಪಾದರು ಅಂತಹ ಯಾವುದೇ ಮಾತುಗಳು ಕೂಡ ಅಲ್ಲಿ ಬರಬಾರದು. ಅಲ್ಲಿರುವಂತಹ ಇನ್ನೊಂದು ವಿಷಯ ಹೇಳಬೇಕಾದರೆ, ಅಲ್ಲಿ ಒಂದು ಭಾಗದಲ್ಲಿ ಮುಸಲ್ಮಾನ ಭಯೋತ್ಪಾದನೆ ರೀತಿಯಲ್ಲಿ ಮೀಡಿಯಾಗಳು ಹೇಳಬೇಕಾದ, ಇನ್ನೊಂದು ಭಾಗದಲ್ಲಿ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಅಲ್ಲಿ ಕಷ್ಟ ಇರುವಂತಹ ಅವರು ಬಂದಂತಹ ಪ್ರವಾಸಿಗರಿಗೆ ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಅವರನ್ನು ರಕ್ಷಿಸಿದಂತಹ ಮುಸಲ್ಮಾನರ ಬಗ್ಗೆ ಹೇಳಲು ಯಾವುದೇ ಕೂಡ ಮೀಡಿಯಾಗಳಿಲ್ಲ. ಆದ್ದರಿಂದ ನಾನು ಹೇಳ್ತಾ ಇರೋದು, ಯಾವುದೇ ಧರ್ಮೀಯರಿಗೆ ಅಲ್ಲಿ ಧರ್ಮದೊಂದಿಗೆ ಈ ಭಯೋತ್ಪಾದನೆ ದಯವಿಟ್ಟು ಜೋಡಿಸಬೇಡಿ. ಕಾರಣ ಇಸ್ಲಾಮಿನ ಹೆಸರಿನಲ್ಲೇ ಒಂದು ಶಾಂತಿ ಇದೆ. ನಾವಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ನೀವು ಸಕಲ ಎಲ್ಲದಕ್ಕೂ ಕೂಡ ನೀವು ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀವು ದಯವನ್ನು ತೋರಿಸಬೇಕು. ನೀವು ಯಾರಾದರೂ ಒಬ್ಬರನ್ನು ವಿನಾಕಾರಣ ಕೊಂದರೆ ನೀವು ಈ ಲೋಕದಲ್ಲಿ ಎಲ್ಲರನ್ನು ಕೊಂದಂತಹ ಒಂದು ದೊಡ್ಡ ಕುಕೃತ್ಯವನ್ನು ನೀವು ದೊಡ್ಡ ಪಾಪಗಳನ್ನು ನೀವು ಮಾಡಿದ ಹಾಗೆ. ಅದೇ ಯಾರಾದರೂ ಒಬ್ಬರ ಪ್ರಾಣವನ್ನು ರಕ್ಷಣೆ ಮಾಡಿದ್ರೆ ನೀವು ಈ ಲೋಕದಲ್ಲಿ ಎಲ್ಲರನ್ನ ರಕ್ಷಣೆ ಮಾಡಿದಂತಹ ದೊಡ್ಡ ಒಂದು ಪುಣ್ಯವಾಗಿದೆ ನಿಮಗೆ ಲಭಿಸಿದೆ ಎಂದು ನಮಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಧರ್ಮವಾಗಿದೆ ಇಸ್ಲಾಂ. ಆದ್ದರಿಂದ ಈ ಕಂಡಂತಹ ಈ ಕೃತ್ಯವನ್ನು ನಾವು ಯಾವತ್ತೂ ಕೂಡ ಮುಸಲ್ಮಾನ ಸಮಾಜ 20 ಕೋಟಿ ಮುಸಲ್ಮಾನರ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ಈ ಒಂದು ಕುಕೃತ್ಯವನ್ನು ನಾವು ಯಾವತ್ತೂ ಕೂಡ ಸಹಿಸೋದಿಲ್ಲ. ಪಾಕಿಸ್ತಾನದೊಂದಿಗೆ ಯುದ್ಧಕ್ಕೆ ಬಂದರೆ ಅಲ್ಲಿ 20 ಕೋಟಿ ಮುಸಲ್ಮಾನರು ಕೂಡ ಆ ಒಂದು ಪಾಕಿಸ್ತಾನ ವಿರುದ್ಧ ಹೋರಾಡಲು ನಮ್ಮ ಸರ್ವಸ್ವವನ್ನು ನಾವು ತ್ಯಾಗ ಮಾಡಲು ತಯಾರಿದ್ದೇವೆ ಎಂದು ಈ ಮೀಡಿಯಾದ ಮುಖಾಂತರ ನಾನು ಹೇಳಲು ಇಚ್ಛಿಸುತ್ತೇನೆ. ಆದ್ದರಿಂದ ನಮ್ಮ ದೇಶಭಕ್ತಿಯ ಬಗ್ಗೆ ನಾವು ಯಾವುದೇ ಸಂಶಯ ಕೂಡ ಮಾಡದೆ ಮೀಡಿಯಾಗಳು ಯಾವ ರೀತಿಯಲ್ಲಿ ಅವರು ಬಂದಂತಹ ಆ ಕ್ರಿಮಿಗಳನ್ನು, ಆ ವೈರಸ್ಗಳನ್ನು ಅವರು ನಿರ್ಮೂಲನೆ ಮಾಡೋಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲ ಕ್ರಮವನ್ನು ಕೈಗೊಳ್ಳುತ್ತೆ, ಅದಕ್ಕೆಲ್ಲವೂ ಕೂಡ ನಮ್ಮ ಮುಸಲ್ಮಾನ ಸಮುದಾಯ ನಾವೆಲ್ಲರೂ ಕೂಡ ಕೇಂದ್ರ ಸರ್ಕಾರದೊಂದಿಗೆ ಇದೀವಿ ಎಂದು ಹೇಳುತ್ತಾ ನನಗೆ ತುಂಬಾ ಬಂದಂತಹ ಮೀಡಿಯಾ ಕೂಡ ನಾವು ಒಂದು ಅಭಿನಂದನೆ ಸಲ್ಲಿಸ್ತಾ ಅನ್ವರ್ ಅಸ್ಸದಿ, ಮೌಲಾನಾ ಅನ್ವರ್ ಅಸ್ಸದಿ. आज चिकमंगलुरु के तमाम मुसलमान जॉइंट एक्शन कमेटी के बैनर तले जुड़े हुए हैं। आज हमारे जुड़ने का मकसद कश्मीर में जो दहशतगर्दों का हमला हुआ है उसकी मजम्मत करना है। हमारी ये सरजमीन, हम इसका सम्मान करते हैं। रसूल पाक सल्लल्लाहु अलैहि वसल्लम ने भी हमारी इस सरजमीन को खुशबू वाली सरजमीन बताई है। हम लोगों का ये अक़ीदा है कि इस सरजमीन में खुशबू ही उगती है, इस सरजमीन में कभी भी दहशतगर्द पनप नहीं सकता। अब जो कुछ हुआ है कश्मीर में हम उसकी मजम्मत करते हैं। हम आपको ये बताते हैं कि इस्लाम नाम ही अमन पसंदी का है, दहशतगर्दी का इस्लाम से कोई ताल्लुक़ ही नहीं है। रसूल पाक सल्लल्लाहु अलैहि वसल्लम ने हम लोगों को इस बात की तालीम दी है कि अगर कोई दरख्त पौधा हरा भरा है उसको मत काटो, उसके अंदर भी जान है, जानवरों के साथ रहम करो। फरमाया नबी सल्लल्लाहु अलैहि वसल्लम ने, जो ज़मीन वालों पर रहम करता है आसमान वाला उसके ऊपर रहम करता है। अब लोग आमतौर से कहते हैं कि मुसलमानों ने मारा है, मुसलमानों ने मारा है। जिन्होंने मारा है हम ये कहते हैं उसकी तहकीक करो। अगर पाकिस्तान वालों ने मारा है तो पाकिस्तान वाले हैं, उसका ताल्लुक़ इस्लाम से या मुसलमानों से नहीं है। तहकीक करो, तहकीक करके उनको ऐसी सज़ा दो कि दोबारा कभी वो सर ना उठा पाएँ। इस्लाम इन सारी चीज़ों की सख्ती के साथ मजम्मत करता है। रसूल पाक सल्लल्लाहु अलैहि वसल्लम ने फरमाया, अगर किसी मुआहिद काफिर के ऊपर जुल्म करता है, हक तलफी करता है, तो क़ियामत के दिन मैं उसकी जानिब से अल्लाह ताला की अदालत में वकील बनकर उसका मुकदमा लड़ूंगा। किसी खामोखा जाने वाले को मार देना ये कोई भी मजहब नहीं सिखाता है, न इस्लाम सिखाता है, न हिंदू सिखाता है, न सिख ईसाई सिखाता है। आज तमाम मुसलमान जॉइंट एक्शन कमेटी के बैनर तले जुड़कर इसी चीज़ की मजम्मत कर रहे हैं। कश्मीर में हो या कर्नाटक में हो,
दुनिया के किसी भी खित्ते में हो, जिसने भी किया है ये गलत है, उसको गलती की सजा मिलनी चाहिए।